ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಾನು ಸುಮಾರು 27 ವರ್ಷಗಳಿಂದ ಸಂಶೋಧನೆ ಹಾಗೂ ಬೋಧನೆಯಲ್ಲಿದ್ದೇನೆ. ಅದರಲ್ಲೂ ಪ್ರಮುಖವಾಗಿ ನನ್ನ ಸಂಶೋಧನೆಯ ಪ್ರಮುಖ ಅಂಶ ಅಂತಂದರೆ ಪುರುಷರ ಬಂಜೆತನ ಅಂತ. ಇದುವರೆಗೂ ಸುಮಾರು ಬಹಳಷ್ಟು ಪ್ರಾಜೆಕ್ಟ್ಗಳಲ್ಲಿ ನಾವು 10,000ಕ್ಕೂ ಹೆಚ್ಚು ದಂಪತಿಗಳ ಒಂದು ಬಂಜೆತನದ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಿದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಪುರುಷ ಬಂಜೆತನದ ಎಲ್ಲ ಪರೀಕ್ಷೆಗಳು ಅಂದರೆ ಫ್ರಮ್ ದ ಸ್ಕ್ರ್ಯಾಚ್ ಟಿಲ್ ಮಾಲಿಕ್ಯುಲರ್ ಲೆವೆಲ್ ಅಂತ ನಾವೇನು ಹೇಳ್ತೀವಿ, ಅದೆಲ್ಲ ಬಹಳಷ್ಟು ನನ್ನ ಒಂದು ಸಂಶೋಧನಾ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅದರಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ವೀರ್ಯದಲ್ಲಿ ಏನಿದೆ ಎನ್ನುವ ಒಂದು ಅಂಶಗಳನ್ನು ಬಹಳಷ್ಟು ವಿಚಾರಗಳನ್ನು ತಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಆದರೆ ಬಹಳಷ್ಟು ಯುವ ಜನತೆಗೆ, ಅದು ಜೆನ್ಸಿಗಳು ಅಂತ ನಾವೇನು ಹೇಳ್ತೀವಿ, ಯುವಕರಿಗೆ ಬೇಕಾದಷ್ಟು ಇತ್ತೀಚಿನ ದಿನದಲ್ಲಿ ಎಕ್ಸ್ಪೋಷರ್ ಜಾಸ್ತಿ ಅವರಿಗೆ. ಹಾಗಾಗಿ ಎಲ್ಲೋ ಅವರ ಒಂದು ನಡವಳಿಕೆ, ಹವ್ಯಾಸಗಳು, ಜೀವನ ಶೈಲಿಯಲ್ಲಿ ಬದಲಾವಣೆಗಳಾಗಿದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಅವರಿಗೆ ಅರಿವಿಲ್ಲದಂತೆ ವೀರ್ಯದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಇದೆ. ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ವೀರ್ಯದಲ್ಲಿ ಯಾವ್ಯಾವ ಅಂಶಗಳಿದೆ. ಏನಕ್ಕೆ ಅಂತಂದರೆ, ಒಂದು ಜೀವದ ಹುಟ್ಟಾಗಬೇಕು ಅಂತಂದರೆ ವೀರ್ಯದಲ್ಲಿ ಅಷ್ಟು ಅಂಶಗಳಿರಬೇಕು. ಹಾಗಾಗಿ ಅಂತಹ ವೀರ್ಯ ದೇಹದಿಂದ ಹೊರಬರದಿದ್ದರೆ ಏನಾಗುತ್ತದೆ ಅಂತ. ಏಕೆಂತಂದರೆ ವೀರ್ಯ ಹೊರಬರದಿದ್ದರೆ ಅದು ತುಂಬ ಒಳ್ಳೆಯದು, ಅದು ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತದೆ. ಹಾಗಾಗಿ ಬ್ರಹ್ಮಚರ್ಯ ತುಂಬ ಮುಖ್ಯ ಅನ್ನುವುದು ಯೋಗ ಮತ್ತು ಆಧ್ಯಾತ್ಮದಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಯೋಗ ಆಧ್ಯಾತ್ಮದ ಪ್ರಕಾರ ಸಾಮಾನ್ಯವಾಗಿ ನಮ್ಮ ಹಿಂದಿನವರ ಒಂದು ನಂಬಿಕೆಯ ಪ್ರಕಾರ ಅಂತ ಅನ್ಬೋದು, ಯಾವ ವ್ಯಕ್ತಿಗೆ ವೀರ್ಯ ಹೊರಬರುವುದಿಲ್ಲ ಅದು ಶಕ್ತಿಯಾಗಿ ಪರಿವರ್ತನೆ ಹೊಂದಿ ಅದು ನೆತ್ತಿಗೆ ಏರುವಂಥ ಸಂದರ್ಭ ಇದೆ ಅಂತ ಹೇಳ್ತಾರೆ. ವೀರ್ಯ ಶಕ್ತಿಯಾಗಿ ದೇಹದಿಂದ ಹೊರಬರದಿದ್ದರೆ ಅದು ಶಕ್ತಿಯಾಗಿ ಮಾರ್ಪಾಡು ಹೊಂದಿ ಅದು ನೆತ್ತಿಯವರೆಗೂ ಹೋಗುತ್ತೆ ಅನ್ನುವ ಒಂದು ಮಾತಿದೆ. ಆದರೆ ಅದು ವೈಜ್ಞಾನಿಕವಾಗಿ ಎಷ್ಟು ಸತ್ಯ ಅಂತ ನಾವು ನೋಡೋದಾದರೆ, ಸಾಮಾನ್ಯವಾಗಿ ನಮ್ಮ ಟೆಸ್ಟಿಸ್ ಅಂತ ಏನಿದೆ, ಮನುಷ್ಯನ ಟೆಸ್ಟಿಸ್, ಆ ಟೆಸ್ಟಿಸ್ ಅಥವಾ ವೃಷಣ ಅಂತ ಏನಂತೀವಿ, ಅಲ್ಲಿ ಈ ವೀರ್ಯಾಣುಗಳ ಉತ್ಪಾದನೆಯಾಗೋದು. ಸ್ಪರ್ಮೆಟೋಗೋನಿಯಲ್ ಸ್ಟೆಮ್ ಸೆಲ್ಸ್ ಅಂತ ಇದೆ. ಈ ಸ್ಟೆಮ್ ಸೆಲ್ಸ್ಗಳೇನು ಮಾಡುತ್ತೆ, ಸತತವಾಗಿ ಒಬ್ಬ ಯುವಕ ಹದಿಹರೆಯಕ್ಕೆ ಬಂದ ನಂತರ ಸತತವಾಗಿ ಈ ಸ್ಪರ್ಮೆಟೋಗೋನಿಯಲ್ ಸೆಲ್ಸ್ಗಳೇನು ಮಾಡುತ್ತೆ, ಸ್ಟೆಮ್ ಸೆಲ್ಸ್ಗಳು, ಅದು ಡಿಫ್ರೆನ್ಷಿಯೇಟ್ ಆಗ್ತಾ ಬಂದು ವೀರ್ಯಾಣುವಾಗಿ ರೂಪುಗೊಂಡ ನಂತರ ಆ ಸ್ಪರ್ಮೆಟೋಝೋವಾ ಅಂತ ನಾವೇನಿರ್ತೀವಿ ಅದನ್ನ ಝೋವಾ ಅಂತ ಕರಿತೀವಿ. ಸ್ಪರ್ಮೆಟೋಝೋವಾ ಅಥವಾ ಸ್ಪರ್ಮ್ ಅಂತ ಕರಿಬೋದು. ಇದು ಟೆಸ್ಟಿಸಿಂದ ಎಪಿಡೈಡಮಿಸ್ ಎನ್ನುವ ಮತ್ತೊಂದು ಭಾಗ ಇದೆ, ಅಂಗ ಇದೆ, ಅದು ಇಂಟರ್ನಲ್ ಜೆನೈಟಲ್ ಆರ್ಗನ್, ಅಲ್ಲಿಗೆ ಬರುತ್ತೆ. ಬಂದಾಗ ಅಲ್ಲಿ ಒಂದು 10 ದಿನಗಳ ಕಾಲವರೆಗೂ ಇದ್ದು ಅಲ್ಲಿ ಮೆಚ್ಯುರೇಷನ್ ಫೇಸ್ ಅಂತ ಅಂತೀವಿ. ಅಂದರೆ ಈ ಟೆಸ್ಟಿಸಿಂದ ಬಿಡುಗಡೆಯಾಗುವ ವೀರ್ಯಾಣು ಇನ್ನೂ ಪಕ್ವವಾಗಿರೋದಿಲ್ಲ, ಅಪಕ್ವ ಅಂತ ಅನ್ಬಹುದು. ಅದು ಎಪಿಡೈಡಮಿಸ್ಗೆ ಬಂದಾಗ ಅಲ್ಲಿ ಅದು ಪಕ್ವತೆಯನ್ನು ಹೊಂದುತ್ತೆ. ಪಕ್ವತೆಯನ್ನು ಹೊಂದಿದಂತಹ ಈ ಒಂದು ವೀರ್ಯಾಣುಗಳು ನಂತರ ದೇಹದಲ್ಲಿ ಉಂಟಾಗುವ ಸ್ಟಿಮ್ಯುಲೇಷನ್ ಅಂತ ಅನ್ಬೋದು. ಕಿಸ್ ಪೆಪ್ಟಿನ್ ಅಂತ ಒಂದು ಪ್ರೋಟೀನ್ ಇದೆ. ಇದೇನು ಮಾಡುತ್ತೆ, ನೋಡುವುದು, ಕೇಳುವುದು, ಆ ಥರದ್ದು ಯಾವುದೋ ಒಂದು ಪ್ರಚೋದನೆ ದೇಹದಲ್ಲಿ ಉಂಟಾದಾಗ ಏನು ಮಾಡುತ್ತೆ, ಅದು ನಮ್ಮ ಹೈಪೋಥಾಲಮಸಿಂದ GnRHನ ಬಿಡುಗಡೆ ಮಾಡುತ್ತೆ. ಹೈಪೋಥಾಲಮಸಿಂದ ಬಿಡುಗಡೆಯಾದ GnRH ಪಿಟ್ಯೂಟರಿಗೆ ಹೋಗಿ ಪಿಟ್ಯೂಟರಿಯಲ್ಲಿ ಅದು ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಅದು ನಂತರ ಗೊನಾಡ್, ಅದರಲ್ಲೂ ಟೆಸ್ಟಿಸ್ಗೆ ಬಂದು ಲೇಡಿಕ್ ಸೆಲ್ ಜೊತೆ ಈ ಒಂದು ಲ್ಯೂಟಿನೈಸಿಂಗ್ ಹಾರ್ಮೋನು ಸೇರ್ಕೊಂಡು ಏನು ಮಾಡುತ್ತೆ, ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸೆರೋಟೋಲಿ ಸೆಲ್ಗಳ ಜೊತೆ ಸೇರಿ ಈ ಒಂದು ವೀರ್ಯಾಣುಗಳ ಒಂದು ನರಿಶ್ಮೆಂಟ್ ಅಂತೀವಿ, ಪ್ರೊಟೆಕ್ಷನ್ ಅಂತೀವಿ, ಅದೆಲ್ಲ ಮಾಡುವಂಥ ಕೆಲಸನ ಮಾಡುತ್ತೆ. ಬಿಡುಗಡೆಯಾದ ಟೆಸ್ಟೋಸ್ಟಿರಾನ್ ಪುನಃ ಮೆದುಳಿಗೆ ಹೋಗುತ್ತೆ. ಅಲ್ಲಿರುವಂತಹ ರೆಸೆಪ್ಟಾರ್ ಜೊತೆ ಬೈಂಡ್ ಆಗಿ ದೇಹದಲ್ಲಿ ಬೇಕಾದಷ್ಟು ಬೇರೆ ಬೇರೆ ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡಿ ಬೇಕಾದಷ್ಟು ರಾಸಾಯನಿಕ ಕ್ರಿಯೆಗಳನ್ನು ಉಂಟು ಮಾಡಿ ದೇಹದಲ್ಲಿ ಹೆಚ್ಚು ರಕ್ತ ಪ್ರವಹಿಸುವ ಹಾಗೆ, ಜೆನೈಟಲ್ ರೀಜನಲ್ಲಿ ಹೆಚ್ಚು ರಕ್ತ ಪ್ರವಹಿಸುವ ಹಾಗೆ ಮಾಡಿ ದೇಹವನ್ನು ಪ್ರಿಪೇರ್ ಮಾಡುತ್ತೆ ಲೈಂಗಿಕತೆಗೆ. ಹಾಗಾಗಿ ಈ ಒಂದು ವೀರ್ಯಾಣುಗಳ ಹೊರಗಡೆ ಅಲ್ಲಿಂದ ಏನಾಗುತ್ತೆ, ಎಪಿಡೈಡಮಿಸಿಂದ ವ್ಯಾಸ್ ಡಿಫರೆನ್ಸ್ ಎನ್ನುವ ಒಂದು ಕೊಳವೆಯ ಮುಖಾಂತರ ಅದು ಹೊರಗಡೆ ಬರುತ್ತೆ. ಈ ಬರುವ ಸಂದರ್ಭದಲ್ಲಿ ಪ್ರಾಸ್ಟೇಟ್ ಗ್ರಂಥಿಯಿಂದ ಆ ಪ್ರಾಸ್ಟೇಟ್ ದ್ರವ ಬಿಡುಗಡೆಯಾಗುತ್ತೆ, ಸೆಮೈನಲ್ ವೆಸಿಕಲಿಂದ ಆ ದ್ರವ ಬಿಡುಗಡೆಯಾಗುತ್ತೆ. ಎಲ್ಲ ಸೇರಿ ನಾವು ಸೆಮನ್ ಅಂತ ಏನಂತೀವಿ, ವೀರ್ಯ ದ್ರವ, ಈ ದ್ರವದಲ್ಲಿ ವೀರ್ಯಾಣುಗಳು ಅಥವಾ ಈ ವೀರ್ಯಾಣುಗಳು ಅನ್ನುವುದು ಸಿಂಗಲ್ ಸೆಲ್ಗಳು, ಈ ವೀರ್ಯಾಣುಗಳು ಇರುವಂಥದ್ದನ್ನು ನಾವು ನೋಡಬಹುದು. ಆದರೆ
ಹೊರಗಡೆ ಬಂದ ನಂತರ ಅದು ಫರ್ಟಿಲೈಸ್ ಆಗಬಹುದು, ಆಗದೇನೂ ಇರುವಂಥ ಸಾಧ್ಯತೆ ಇದೆ. ಆದರೆ ಇದೇನೂ ನಡೆಯದೆ ಇದು ಎಪಿಡೈಡಮಿಸಲ್ಲೇ ಇದ್ದಾಗ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ಬಹಳಷ್ಟು ಜನ ಹೇಳ್ತಾರೆ ಇದು ನೇರವಾಗಿ ಶಕ್ತಿಯಾಗಿ ರೂಪದಲ್ಲಿ ಅದು ಕನ್ವರ್ಟ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಕೊಳವೆಗಳ ಮುಖಾಂತರ ನೆತ್ತಿಗೆ ಹೋಗುತ್ತೆ, ಅದು ಮನುಷ್ಯನನ್ನು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುತ್ತೆ, ಅದು ಮನುಷ್ಯನ ಗಮನ ಆಗಿರ್ಬೋದು, ಅವನ ಕೆಲಸ ಆಗಿರ್ಬೋದು, ಎಲ್ಲದರಲ್ಲೂ ಒಬ್ಬ ಸಾಧಕನಾಗುವ ರೀತಿ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ಈ ಒಂದು ಟೆಸ್ಟಿಸಿಂದ ಮೆದುಳಿಗೆ ಹೋಗೋದಕ್ಕೆ ಯಾವುದೇ ರೀತಿ ವೀರ್ಯಾಣುಗಳು ಮೆದುಳಿಗೆ ಹೋಗುವುದಕ್ಕೆ ಯಾವುದೇ ರೀತಿ ಕೊಳವೆಗಳಿಲ್ಲ, ನರಮಾರ್ಗಗಳಿಲ್ಲ, ಅಥವಾ ರಕ್ತದ ಮುಖಾಂತರ ಅದು ಹೋಗೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದರೆ, ಈ ಒಂದು ಬಿಡುಗಡೆಯಾಗುವ ವೀರ್ಯಾಣುಗಳು ಡಕ್ಟ್ ಮುಖಾಂತರ ಹೊರಗಡೆ ಹೋಗಬೇಕೇ ಹೊರತು ರಕ್ತಕ್ಕೆ ಹೋಗುವ ಆಗಿಲ್ಲ. ಇದಕ್ಕೆ ಒಂದು ಬ್ಯಾರಿಯರ್ ಇದೆ, ಅದು ಬ್ಲಡ್ ಟೆಸ್ಟಿಸ್ ಬ್ಯಾರಿಯರ್ ಅಂತ ಕರಿತೀವಿ. ಕಾರಣ ಏನಂತಂದರೆ, ಈ ವೀರ್ಯಾಣುಗಳು ಆಕಸ್ಮಿಕವಾಗಿ ಈ ಒಂದು ಬ್ಯಾರಿಯರ್ ಕೋಟೆ ಏನಿದೆ, ಸೆರಟೋಲಿ ಸೆಲ್ಗಳಿಂದ ಮಾಡಲ್ಪಟ್ಟ ಕೋಟೆ, ಟೈಟ್ ಜಂಕ್ಷನ್ ಇರುತ್ತೆ. ಆ ಸೆರಟೋಲಿ ಸೆಲ್ಗಳಲ್ಲಿರುವ ಟೈಟ್ ಜಂಕ್ಷನ್ ಅಂದರೆ ಅಕ್ಲುಡಿನ್, ಕ್ಲಾಡಿನ್, ZO1 ಪ್ರೋಟೀನ್, ಇವೆಲ್ಲ ಟೈಟ್ ಜಂಕ್ಷನು. ಯಾವುದೇ ಕಾರಣಕ್ಕೂ ವೀರ್ಯಾಣುವನ್ನು ರಕ್ತಕ್ಕೆ ಬಿಡುವುದಿಲ್ಲ. ಅದು ರಕ್ತದಲ್ಲಿ ಏನಾದರೂ ವೀರ್ಯಾಣು ಹೋದರೆ ದೇಹ ಏನು ಮಾಡುತ್ತೆ, ಇದನ್ನು ಫಾರಿನ್ ಬಾಡಿ, ಇದು ಯಾವುದೋ ವೈರಸ್ ಇರಬೇಕು, ಇದು ಯಾವುದೋ ಬ್ಯಾಕ್ಟೀರಿಯಾ ಇರಬೇಕು ಅಂತ ಅಂದ್ಕೊಂಡು ತಕ್ಷಣ ಏನು ಮಾಡುತ್ತೆ, ಆ್ಯಂಟಿಬಾಡಿಗಳನ್ನು ಬಿಡುಗಡೆ ಮಾಡಿ ಈ ವೀರ್ಯಾಣುಗಳನ್ನು ನಾಶ ಮಾಡುತ್ತೆ. ದೇಹ ಆ್ಯಂಟಿಸ್ಪರ್ಮ್ ಆ್ಯಂಟಿಬಾಡಿ ಅನ್ನುವ ಆ್ಯಂಟಿಬಾಡಿಗಳನ್ನು ಬಿಡುಗಡೆ ಮಾಡಿ ಇದನ್ನು ನಾಶ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಬಿಡುಗಡೆಯಾಗುವ ವೀರ್ಯಾಣುಗಳು ರಕ್ತಕ್ಕೆ ಹೋಗುವ ಹಾಗಿಲ್ಲ. ಕೆಲವೊಮ್ಮೆ ಈ ಒಂದು ತಡೆಗೋಡೆ ಏನಿದೆ, ಬ್ಲಡ್ ಟೆಸ್ಟಿಸ್ ಬ್ಯಾರಿಯರ್, ಕೆಲವೊಮ್ಮೆ ಈ ಗೋಡೆ ಹಾಳಾಗಬಹುದು. ಯಾವ ರೀತಿ ಅಂತಂದರೆ, ಟಾರ್ಷನ್ ಅಂತ ಹೇಳ್ತೀವಿ, ಎಲ್ಲೋ ಆಕ್ಸಿಡೆಂಟ್ ಆಯಿತು, ಆಗ ಈ ಒಂದು ಕವಚ ಏನಿದೆ ಅದು ಬ್ರೇಕ್ ಆಗಬಹುದು. ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಕವಚ ಬ್ರೇಕ್ ಆದಾಗ ಮಾತ್ರ ವೀರ್ಯಾಣುಗಳು ರಕ್ತಕ್ಕೆ ಹೋಗುತ್ತೆ. ಹೋದಾಗ ದೇಹ ಅದನ್ನು ಒಂದು ಹೊರಗಡೆಯಿಂದ ಬಂದಿರುವಂಥ ಯಾವುದೋ ಒಂದು ಕಾಯ ಅಂತ ಅಂದುಕೊಂಡು ಅದನ್ನು ನಾಶ ಮಾಡುತ್ತೆ. ಇದನ್ನು ನಾವು ಇಮ್ಯುನಾಲಜಿಕಲ್ ಒಂದು ಇಶ್ಯೂಸ್ ಅಂತ ಕರಿತೀವಿ. ಈ ರೀತಿ ಆದಾಗಲೂ ಆ ವ್ಯಕ್ತಿಗೆ ಬಂಜೆತನ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ನಾವು ಮೆದುಳು ಅಂತ ನೋಡಿದ್ವು. ಇವರ ಪ್ರಕಾರ ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ, ಮೆದುಳಿಗೆ ಹೋಗುತ್ತದು ಅಂತ ಹೇಳ್ತಾರೆ. ಮೆದುಳಿಗೆ ಏರುತ್ತೆ, ವೀರ್ಯ ಏನಾದರೂ ಹೊರಬರದಿದ್ದರೆ ಮೆದುಳಿಗೆ ಏರುತ್ತದು ಅಂತ. ಅದು ಮೆದುಳಿಗೆ ಹೋಗುವ ಯಾವುದೇ ಮಾರ್ಗಗಳು ಇಲ್ಲ. ಒಂದು ರಕ್ತದ ಮುಖಾಂತರ ಹೋಗಬೇಕು, ಅದರ ಹೊರತಾಗಿ ಯಾವುದೇ ಒಂದು ಸಪ್ರೇಟ್ ನಳಿಕೆ ಕೊಳವೆಗಳು ಇಲ್ಲ ಅಲ್ಲಿ ಮೆದುಳಿಗೆ ಹೋಗುವಂಥದ್ದು. ಅದರ ಜೊತೆಯಲ್ಲಿ ನರ ಮಾರ್ಗದಲ್ಲೂ ಸಹ ಅದು ಹೋಗೋಕ್ಕೆ ಸಾಧ್ಯ ಇಲ್ಲ. ಆಕಸ್ಮಿಕವಾಗಿ ಹೋದರೆ ಅಂತ ನಾವು ಇಟ್ಕೊಳ್ಳೋದಾದರೆ, ಈ ನಮ್ಮ ಮೆದುಳಿನ ಸುತ್ತ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇದೆ. ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತಂದರೆ, ನಮ್ಮ ಮೆದುಳಿಗೆ ಯಾವುದೇ ರೀತಿ ಸೋಂಕು ಉಂಟಾಗದಿದ್ದ ಹಾಗೆ ಯಾವುದೇ ಒಂದು ಕೆಲವೊಂದು ರಾಸಾಯನಿಕಗಳು, ಕೆಲವೊಂದು ಅಂಶಗಳನ್ನು ಬಿಟ್ಟು ಮಿಕ್ಕ ಯಾವುದೂ ನಮ್ಮ ಮೆದುಳನ್ನು ತಲುಪೋದಿಲ್ಲ. ಅಷ್ಟು ರೀತಿಯ ಪ್ರೊಟೆಕ್ಷನ್ ಇದೆ. ಆ ಪ್ರೊಟೆಕ್ಷನ್ನ ನಾವು ಕರೆಯೋದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಅದನ್ನ ಕರಿತೀವಿ. ಅಂದರೆ ಗ್ಲುಕೋಸ್ ಮಾಲಿಕ್ಯೂಲ್ ಹೋಗುತ್ತೆ, ಕೆಲವೊಂದು ಮಾಲಿಕ್ಯೂಲ್ಗಳು, ಕೆಲವು ಪ್ರೋಟೀನು, ಕೆಲವು ಕಾರ್ಬೋಹೈಡ್ರೇಟ್, ಕೆಲವು ಫ್ಯಾಟ್ಗಳು ಮಾತ್ರ ನಮ್ಮ ಮೆದುಳನ್ನು ತಲುಪುವಂಥದ್ದು. ಅದರಲ್ಲಿ ಕರ್ಕ್ಯುಮಿನ್ ತಲುಪುತ್ತೆ, ರೆಸ್ವೆರಿಟ್ರಾಲ್ ತಲುಪುತ್ತೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಇಂಥ ಕೆಲವು ಮಾತ್ರ ನಮ್ಮ ಮೆದುಳನ್ನು ತಲುಪುವಂಥದ್ದು. DHA, ಕೋಲಿನ್ನು, ಈ ಥರದ್ದೆಲ್ಲ ನಮ್ಮ ಮೆದುಳನ್ನು ತಲುಪುವಂಥದ್ದು. ಅದು ಬಿಟ್ಟು ಬೇರೆದು ತಲುಪೋದಿಲ್ಲ. ಕಾರಣ ಏನಂತಂದರೆ, ಮೆದುಳು ಅತ್ಯಂತ ಸಂಕೀರ್ಣವಾದ ಸೆನ್ಸಿಟಿವ್ ಆರ್ಗನ್ ಆಗಿರೋದ್ರಿಂದ ನಾವು ಸೇವಿಸುವ ಬಹಳಷ್ಟು ವಿಷಗಳು ಮೆದುಳನ್ನು ತಲುಪೋದಿಲ್ಲ. ಮೆದುಳನ್ನು ತಲುಪುವ ವಿಷಗಳನ್ನು ನ್ಯೂರೋಟಾಕ್ಸಿನ್ ಅಂತ ಕರಿತೀವಿ, ಸಯನೈಡ್, ಅದು ನೇರವಾಗಿ ಮೆದುಳನ್ನು ತಲುಪುವಂಥದ್ದು, ಅಂಥ ಒಂದು ಶಕ್ತಿ ಅದಕ್ಕಿದೆ. ಹಾಗಾಗಿ ವೀರ್ಯಾಣು ಗಾತ್ರ ದೊಡ್ಡದಿರೋದ್ರಿಂದ, ಈ ಮಾಲಿಕ್ಯೂಲ್ಸ್ಗೆ ಹೋಲಿಸಿದ್ರೆ 1000 ಪಾಲು ವೀರ್ಯಾಣುನ ಗಾತ್ರ ದೊಡ್ಡದಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿ ಮೆದುಳಿಗೆ ಹೋಗೋದಿಲ್ಲ. ಹಾಗಾಗಿ ಸುಮ್ಮನೆ ಉತ್ಪ್ರೇಕ್ಷೆಯಿಂದ ಜನ ಹೇಳ್ತಾರೆ ವೀರ್ಯ ಹೊರಬರದಿದ್ದರೆ ಅದು ಮೆದುಳನ್ನು ತಲುಪುತ್ತೆ, ಬಹಳಷ್ಟು ಅನುಕೂಲ ಆಗುತ್ತೆ ಅಂತ. ಯಾವ ರೀತಿ ಅಂತ ಅಂದರೆ, ಈ ಥರದ ವ್ಯಕ್ತಿಗಳು, ಯಾರಿಗೆ ಈ ವೀರ್ಯ ಹೊರಬರೋದಿಲ್ಲ ಅಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂದು ಉತ್ತಮ ಬ್ರಹ್ಮಚರ್ಯದಲ್ಲಿರ್ತಾರೆ, ಉತ್ತಮ ಹವ್ಯಾಸಗಳನ್ನು ಹೊಂದಿರ್ತಾರೆ, ಅವರ ಚಟುವಟಿಕೆಗಳು ಉತ್ತಮವಾಗಿರುತ್ತೆ. ಈ ಕಾರಣಗಳಿಂದಾಗಿ ಏನಾಗುತ್ತೆ ಅಂದರೆ, ಅವರಿಗೆ ಒಂದು ಗಮನ ಚೆನ್ನಾಗಿರುತ್ತೆ, ಅವರು ಹೈಲಿ ಫೋಕಸ್ಡ್ ಅನ್ಬೋದು, ಅವ್ರು ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕು ಅನ್ನೋದರಲ್ಲಿ ಸತತ ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಡೈವರ್ಷನ್ ಇಲ್ಲದೇ ಇರುವ ಕಾರಣ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಇಲ್ಲಿ
ದೇಹದಲ್ಲಿ ಇರುವಂತಹ ಈ ವೀರ್ಯ ಹಾಗಾದರೆ ಏನಾಗುತ್ತೆ ಅನ್ನೋದ್ರೆ, ಎಪಿಡೈಡಮಿಸಲ್ಲಿರುವಂತಹ ಈ ವೀರ್ಯಾಣುಗಳು ಬಹಳಷ್ಟು ದಿನ ಆದ ನಂತರ ವಯಸ್ಸಾಗುತ್ತೆ. ಅದಕ್ಕೆ ವಯಸ್ಸಾದ ನಂತರ ದೇಹ ಏನು ಮಾಡುತ್ತೆ, ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಹೀರಿಕೊಳ್ಳುತ್ತೆ. ಯಾವ ರೀತಿ ಅಂದರೆ ಅದನ್ನು ಒಡೆಯುತ್ತೆ. ಮೊದಲು ಅದನ್ನು ಒಡೆದು ಅದರಲ್ಲಿರುವ ಅಂಶಗಳು ಏನು ಒಳ್ಳೆಯ ಪ್ರೋಟೀನ್ಗಳಿದೆ, ಕಾರ್ಬೋಹೈಡ್ರೇಟ್ ಇದೆ ಅಂಥದನ್ನೆಲ್ಲ ದೇಹ ಮರುಬಳಕೆ ಮಾಡಿಕೊಳ್ಳುತ್ತೆ. ಇಲ್ಲಿ ಒಂದು ಅಪೋಪ್ಟಾಸಿಸ್ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ. ಈ ಅಪೋಪ್ಟಾಸಿಸ್ ಪ್ರಾಸೆಸ್ಗೆ ಬಹಳ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಕ್ಯಾಸ್ಪೇಸ್ 3, ಕ್ಯಾಸ್ಪೇಸ್ 9 ಅಂತೀವಿ. ಇವುಗಳು ಏನು ಮಾಡುತ್ತೆ ಅಂದರೆ ಪ್ರೋಟೀನ್ಗಳನ್ನು ಚಾಪ್ ಮಾಡ್ತಾ ಬರುತ್ತೆ. ಚಾಪ್ ಮಾಡಿ ಅಮೈನೋ ಆಸಿಡ್ಗಳಾಗಿ ದೇಹ ಅದನ್ನು ಹೀರಿಕೊಳ್ಳುತ್ತೆ. ನಂತರ ಈ ಪ್ರೋಟಿಯೋಸೋಮಲ್ ಸಿಸ್ಟಮ್ ಅಂತ ಇದೆ. ಈ ಪ್ರೋಟಿಯೋಸೋಮಲ್ ಸಿಸ್ಟಮು ಮತ್ತು ಲೈಸೋಸೋಮ್ ಏನು ಮಾಡುತ್ತೆ, ಅದನ್ನು ಲೈಸೋಸೈಮ್ ಅದನ್ನು ಪುನಃ ಬ್ರೇಕ್ ಮಾಡಿ ಅದನ್ನು ಹೀರಿಕೊಳ್ಳುವಂಥದ್ದು. ಇದರಲ್ಲಿರುವ ಒಳ್ಳೆಯ ಅಂಶಗಳು ಪ್ರೋಟೀನ್ ಆಗ್ಬೋದು, ಅಮೈನೋ ಆಸಿಡ್ ಅಂದರೆ ಪ್ರೋಟೀನಿನ ಒಂದು ಆಕಾರ, ಇವುಗಳನ್ನೆಲ್ಲ ದೇಹ ಹೀರಿಕೊಂಡು ಅದನ್ನು ಪುನಃ ಮರುಬಳಕೆ ಮಾಡ್ಕೊಳ್ತಾ ಬರುತ್ತೆ. ಅಂದರೆ ಅಬ್ಸಾರ್ಬ್ ಆಗುತ್ತೆ. ಅಲ್ಲಿ ಎಪಿಡೈಡಮಿಸ್ಲಿ ಇರುವಂತಹ ಈ ವೀರ್ಯಾಣುಗಳು ಹೊರಗಡೆ ಬರದಿದ್ದ ಪಕ್ಷದಲ್ಲಿ ಅಲ್ಲೇ ಇದ್ದು ವಯಸ್ಸಾದ ನಂತರ ಅದು ಅಬ್ಸಾರ್ಬ್ ಆಗ್ತಾ ಬರುತ್ತೆ. ಹಾಗಾಗಿ ಇದು ಅದರಲ್ಲಿ ಕೆಲವೊಂದೇನಾಗುತ್ತೆ ಅಂದರೆ ಸಿಟ್ರಿಕ್ ಆ್ಯಸಿಡನ್ನು ಪ್ರವೇಶ ಮಾಡಿ ಸ್ವಲ್ಪ ಪ್ರಮಾಣದ ATP ಬಿಡುಗಡೆಗೂ ಸಹಾಯ ಮಾಡ್ಬೋದು. ಆದರೆ ಸಂಪೂರ್ಣವಾಗಿ ಎಲ್ಲ ವೀರ್ಯಾಣುಗಳು ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತೆ ಅನ್ನೋದು ಖಂಡಿತ ಸುಳ್ಳು. ಇದಕ್ಕೆ ಯಾವುದೇ ವೈಜ್ಞಾನಿಕವಾದ ತಳಹದಿ ಇಲ್ಲ. ಹಾಗಾಗಿ ದೇಹದಲ್ಲೇ ಉಳಿಯುವಂತಹ ವೀರ್ಯಾಣುಗಳು ಸ್ವಲ್ಪ ಪ್ರಮಾಣದ ವೆರಿ ನೆಗ್ಲಿಜಿಬಲ್ ಅನ್ಬೋದು, ಅಷ್ಟು ಶಕ್ತಿಯಾಗುತ್ತೆ. ಮಿಕ್ಕಿದೆಲ್ಲ ದೇಹನೇ ಹೀರಿಕೊಳ್ಳುತ್ತೆ. ಪುನಃ ಅದನ್ನು ಬೇರೆ ಬೇರೆ ಕೆಲಸಗಳಿಗೆ ಅದನ್ನು ಬಳಕೆ ಮಾಡ್ಕೊತಾ ಬರುತ್ತೆ. ಹಾಗಾಗಿ ವೀರ್ಯದ ಇದರ ತಪ್ಪು ಕಲ್ಪನೆ, ನೆತ್ತಿಗೇರುವಂತಹದ್ದೇ ಆಗಲಿ, ಕೊಳವೆ ಮುಖಾಂತರ ಮೆದುಳಿಗೆ ಹೋಗುವಂಥದ್ದೇ ಆಗಲಿ, ಇದಕ್ಕೆ ಯಾವುದೇ ರೀತಿಯ ಪುರಾವೆಗಳು ಇಲ್ಲ. ಆದರೆ ಇರುವ ವೀರ್ಯ ಮರುಬಳಕೆಯಾಗುತ್ತೆ ಅನ್ನುವುದು ಸತ್ಯ. ಇಲ್ಲಿ ಏಕೆ ಅಂತಂದರೆ 2 ಬ್ಯಾರಿಯರ್ಗಳಿದೆ. ಬ್ಲಡ್ ಟೆಸ್ಟಿಸ್ ಬ್ಯಾರಿಯರ್ ಇದೆ ಮತ್ತು ಬ್ರೈನ್ ಬ್ಯಾರಿಯರ್ ಇದೆ. ಇವುಗಳನ್ನು ದಾಟಿಕೊಂಡು ಹೋಗುವುದು ಅಷ್ಟು ಸುಲಭವಲ್ಲ. ಹಾಗಾಗಿ ಉತ್ತಮವಾದ ಒಂದು ಜೀವನ ಶೈಲಿ, ಹವ್ಯಾಸಗಳು ಇವುಗಳಿಂದ ಅಂದರೆ ಆಹಾರ ಕ್ರಮ, ಇವುಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿದಾಗ ಮೆಗ್ನೀಷಿಯಮ್, ಜಿಂಕ್, ಸೆಲೀನಿಯಂ, ಕ್ಯಾಲ್ಶಿಯಂ, ಲೈಕೋಪಿನ್ ಈ ಥರದನ್ನು ಹೆಚ್ಚು ಮಿನಿರಲ್ಸ್ಗಳು, ಟ್ರೇಸ್ ಎಲಿಮೆಂಟ್ಗಳು, ವಿಟಮಿನ್ಗಳು ಇರುವಂಥ ಆಹಾರ ಪದಾರ್ಥವನ್ನು ಸೇವನೆ ಮಾಡಿದಾಗ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಈ ವೀರ್ಯಾಣುಗಳ ಬಿಡುಗಡೆಯಾಗುತ್ತೆ. ಕಾರಣ ಇವೆಲ್ಲ ಪೂರಕವಾದ ಅಂಶಗಳು. ಈ ವೀರ್ಯಾಣುಗಳ ಬಿಡುಗಡೆಯಾಗಬೇಕು ಅಂತಂದರೆ ಈ ಸ್ಪರ್ಮೆಟೋಗೋನಿಯಲ್ ಸೆಲ್ಲಿಂದ ನಮಗೆ ಸ್ಪರ್ಮೆಟೋಝೋವಾ ಅಥವಾ ಸ್ಪರ್ಮ್ ಬೇಕು ಅಂದರೆ ಸುಮಾರು 3 ತಿಂಗಳ ಅವಧಿ ಬೇಕು. ಪ್ರತಿದಿನ ನಡೀತಾನೆ ಇರುತ್ತೆ. ಅದರಲ್ಲಿ 3 ತಿಂಗಳ ಅವಧಿ ಅಷ್ಟೊತ್ತಿಗಾಗಲೇ ಅಂದರೆ 90 ಡೇಸ್ ಅಂತ ಕರಿತೀವಿ, 74 to 90 ಡೇಸ್. ಆ ಒಂದು ಅವಧಿಯಲ್ಲಿ ನಮಗೆ ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿದ ಆ ಸ್ಟೆಮ್ ಸೆಲ್ಸಿಂದ ಬೆಳವಣಿಗೆ ಹೊಂದಿದ ವೀರ್ಯಾಣು ನಮಗೆ ದೊರಕುತ್ತೆ. ಸರಿಯಾದ ಆಕಾರ ಇರುತ್ತೆ, ಚಲನೆ ಇರುತ್ತೆ, ಸಂಖ್ಯೆ ಇರುತ್ತೆ. ಆಕಾರ, ಸಂಖ್ಯೆ, ಚಲನೆ ಇವುಗಳೆಲ್ಲ ಪರಿಪೂರ್ಣವಾಗಿ ಇದ್ದಾಗ ಮಾತ್ರ ಅಂತಹ ವೀರ್ಯಾಣು ಫಲವತ್ತತೆಯನ್ನು ಉಂಟು ಮಾಡಲು ಯೋಗ್ಯವಾಗಿರುವ ವೀರ್ಯಾಣು ಅಂತ ನಾವು ಅನ್ನಬಹುದು. ಇತ್ತೀಚಿನ ದಿನದಲ್ಲಿ ಪುರುಷ ಬಂಜಿತನ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಹಿಂದೆ 50 ವರ್ಷಗಳ ಹಿಂದೆ 200 ಮಿಲಿಯನ್ ಪರ್ ml ಇದ್ದಂತಹ ಒಂದು ಇಜಾಕ್ಯುಲೇಟಲ್ಲಿ ಇದ್ದಂತಹ ವೀರ್ಯಾಣುಗಳ ಸಂಖ್ಯೆ ಇಂದು 200 ಮಿಲಿಯನ್ನಿಂದ 20 ಮಿಲಿಯನ್, 30 ಮಿಲಿಯನ್ಗೆ ಇಳಿದಿದೆ. 15 ಮಿಲಿಯನ್ ಪರ್ ml ಇದ್ದಂಥದ್ದನ್ನು ನಾವು ಅವರನ್ನು ಸಹ ಒಂದು ಫರ್ಟೈಲ್ ಇಂಡಿವಿಜುವಲ್ ಅಂತಲೇ ಕರಿತೀವಿ. ಅದಕ್ಕಿಂತ ಕಡಿಮೆ ಇದ್ದರೆ ಆಲಿಗೋಸ್ಪರ್ಮಿಯಾ ಅಂತಂತೀವಿ, ಅಂದರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದೆ ಅಂತ. ಹಾಗಾಗಿ ಉತ್ತಮವಾದ ಸಂಖ್ಯೆ, ಉತ್ತಮವಾದ ಚಲನೆ ಮತ್ತು ಉತ್ತಮವಾದ ಆಕಾರ, ಆರೋಗ್ಯ ರೀತಿಯಲ್ಲಿ ಮತ್ತು ಕಾರ್ಯಕ್ಷಮತೆ ಚೆನ್ನಾಗಿರಬೇಕು ಅಂದರೆ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು, ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು, ನಮ್ಮ ಹವ್ಯಾಸಗಳು ಚೆನ್ನಾಗಿರಬೇಕು. ಅಂದ ಮಾತ್ರಕ್ಕೆ ನಮ್ಮ ಮನುಷ್ಯನಲ್ಲಿ ಒಂದು ಉತ್ತಮ ರೀತಿಯ ಫಲವತ್ತತೆಯನ್ನು ನಾವು ನೋಡಬಹುದು. ನಮಸ್ಕಾರ.